ಅಂತೂ ಇಂತೂ ಬಿಗ್ ಬಾಸ್ ಸೀಸನ್ 11 ಶುರುವಾಗಿದೆ. ನಿಜ ಹೇಳಬೇಕು ಅಂತಂದರೆ ನನಗೂ ಕರೆ ಬಂದಿತ್ತು. ಆದರೆ ಓಕೆ, ಕಾರಣಾಂತರಗಳಿಂದ ನಿರ್ಧಾರ ಕೈಗೊಳ್ಳಲಿಲ್ಲ. ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಭಾಳ ಮುಖ್ಯವಾಗಿ ಬಂದ ಅನೇಕರಲ್ಲಿ ಡಿ ಬಾಸ್ ಫ್ಯಾನ್ಸ್ ತುಂಬ ಇದ್ದಾರೆ. ಫುಲ್ ಹವಾ ಡಿ ಬಾಸ್ದು. ಹಾಗಾದರೆ ಇದರ ವಿಶೇಷತೆ ಏನು ಅನ್ನೋದನ್ನು ನೋಡೋಣ. ಯಾರ್ಯಾರಿದ್ದಾರೆ, ಯಾವ್ಯಾವ ರೀತಿಯಲ್ಲಿ ಮೊನ್ನೆ ಎಂಟ್ರಿ ಕೊಡುವಾಗಲೇ ಕೆಲವು ಹೇಳಿಕೆಗಳನ್ನು ಕೊಟ್ಟರು. ವಿಶೇಷವಾಗಿ ಕೀರ್ತಿ, ದೊಡ್ಡ ನಟ, ಅವರ ಧರ್ಮರಾಜ್ ಅವರ ಪುತ್ರ ಕೀರ್ತಿ ಧರ್ಮರಾಜ್ ಏನು ನವಗ್ರಹ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಯಾಕೆಂದರೆ ದರ್ಶನ್ ಅವರು ತಮ್ಮ ಪ್ರೊಡಕ್ಷನ್ನಲ್ಲಿ ನವಗ್ರಹ ಅಂತ ಒಂದು ಸಿನಿಮಾ ಮಾಡಿದರು. ಆ ನವಗ್ರಹದಲ್ಲಿ 9 ಜನಗಳು ಕೂಡ ಕನ್ನಡ ಚಿತ್ರರಂಗದ ಎಲ್ಲ ವಿಲನ್ಸ್ಗಳ ಮಕ್ಕಳಾಗಿದ್ದರು. ದಿನೇಶ್ ಮಗ ಇದ್ದರು, ಪ್ರಭಾಕರ್ ಮಗ ಇದ್ದರು, ಲೋಕೇಶ್ ಅವರ ಮಗ ಇದ್ದರು, ಹಾಗೆಯೇ ಧರ್ಮರಾಜ್ ಅವರ ಮಗ ಇದ್ದರು. ಎಲ್ಲ ಆ ವಿಲನ್ಸ್ಗಳ ಮಕ್ಕಳನ್ನು ಹಾಕ್ಕೊಂಡು ಆ ಸಿನಿಮಾವನ್ನು ಮಾಡಿದರು. ಸೊ ಹಾಗಾಗಿ ಅದರಲ್ಲಿ ಕೀರ್ತಿ ಧರ್ಮರಾಜ್ ಈ ಸಲ ಬಂದಿದ್ದಾರೆ ಬಿಗ್ ಬಾಸ್ಗೆ. ಇನ್ನಿತರ ಕೆಲವರು ಕೂಡ ದೊಡ್ಡ ಫ್ಯಾನ್ಸ್ ದರ್ಶನ್ ಅವರದ್ದು. ಸೊ ಹಾಗಾಗಿ ಹೇಗಿರುತ್ತೆ ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್. ಬಿಗ್ ಬಾಸ್ ನಲ್ಲಿ ಡಿ ಬಾಸ್ ಫಾಲೋವರ್ಸ್, ದೊಡ್ಡ ಮನೆಯಲ್ಲೂ ಪೋರ್ಕಿಯಾದೆ ಹವಾನ. ಕೊಲೆ ಈ ಒಂದು ಪದವನ್ನ ಕೇಳಿ ಸಾಕಾಗೋಗಿದೆ. ಇಲ್ಲಿ ಸಾಮಾನ್ಯರು ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಅಷ್ಟು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ಆದ್ರೆ ಪ್ರೇಯಸಿಯನ್ನ ಕೆಣಕಿದ್ದಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕೊಂದ ಆರೋಪದಲ್ಲಿ ಕೋಟ್ಯಾಂತರ ಅಭಿಮಾನಿಗಳ ಡಿ ಬಾಸ್ ದರ್ಶನ್ ದೂರದ ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಸೇರಿ ದರ್ಶನ್ 100 ದಿನ ಪೂರೈಸಿದ್ದಾರೆ. ಈ ನಡುವೆ ಮತ್ತೊಂದು ಸುದ್ದಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಅದೇನು ಅಂದ್ರೆ, ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗುವ ಬಿಗ್ ಬಾಸ್ ರಿಯಾಲಿಟಿ ಶೋ. ಬಿಗ್ ಬಾಸ್ ರಿಯಾಲಿಟಿ ಶೋ ನಿನ್ನೆಯಿಂದ ಗ್ರ್ಯಾಂಡ್ ಓಪನಿಂಗ್ ಆಗಿದೆ. ಹಲವು ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸಿದ್ದು, 4 ಸ್ಪರ್ಧಿಗಳು ಮಾತ್ರ ಹೆಚ್ಚು ಗಮನ ಸೆಳೆದಿದ್ದಾರೆ. ಅದಕ್ಕೆ ಕಾರಣ ಪೋರ್ಕಿ ಬಾಸ್ ದರ್ಶನ್. ಹೌದು, ಈ ಬಾರಿಯ ಬಿಗ್ ಬಾಸ್ 11ಕ್ಕೆ ಎಂಟ್ರಿ ಕೊಟ್ಟಿರುವ ಧರ್ಮ ಕೀರ್ತಿರಾಜ್ ನಟಿಯರಾದ ಗೌತಮಿ ಜಾಧವ್, ಅನುಷಾ ಫಾಲೋವರ್ಸ್ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅಭಿನಯದ ನವಗ್ರಹ ಸಿನಿಮಾದಲ್ಲಿ ನಟಿಸಿದ ಧರ್ಮ ಕೀರ್ತಿರಾಜ್ ದರ್ಶನ್ ಆಪ್ತರು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗೋ ಮುನ್ನ ಧರ್ಮ ಕೀರ್ತಿರಾಜ್ ವೇದಿಕೆ ಮೇಲೆ ತೂಗುದೀಪ ಪ್ರೊಡಕ್ಷನ್ಗೆ ಧನ್ಯವಾದ ಹೇಳಿದ್ರು. ಇನ್ನು ಇದೇ ವೇಳೆ ದರ್ಶನ್ ದಿನಕರ್ ಹೆಸರನ್ನ ತೆಗೆದುಕೊಂಡ್ರು. ನಟಿ ಅನುಷಾ ಕೂಡ ದರ್ಶನ್ ಫಾಲೋವರ್ಸ್ ಆಗಿದ್ದಾರೆ. ನನಗೆ ದರ್ಶನ್ ಸ್ಥಿತಿ ನೋಡಿ ಕಣ್ಣೀರು ಬರುತ್ತೆ. ಅವರಿಗೆ ಒಳ್ಳೇದಾಗಬೇಕು, ಅವರು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅಂತ ನಟಿ ದಾಸಾ ಪರ ಬ್ಯಾಟಿಂಗ್ ಮಾಡಿದ್ರು. ಬಿಗ್ ಬಾಸ್ ಮನೆಗೆ ನಟಿ ಗೌತಮಿ ಎಂಟ್ರಿ ಆಗಿದ್ದು, ಇವರು ಕೂಡ ದರ್ಶನ್ ಪಕ್ಕಾ ಅಭಿಮಾನಿ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಕೊಲೆ ಕೇಸ್ನಿಂದ ವಿಲನ್ ಪಟ್ಟ ಗಿಟ್ಟಿಸಿಕೊಂಡ ದರ್ಶನ್ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತೂ ಇಂತೂ ಬಿಗ್ ಬಾಸ್ ಸೀಸನ್ 11 ಶುರುವಾಗಿದೆ. ನಿಜ ಹೇಳಬೇಕು ಅಂತಂದರೆ ನನಗೂ ಕರೆ ಬಂದಿತ್ತು. ಆದರೆ ಓಕೆ, ಕಾರಣಾಂತರಗಳಿಂದ ನಿರ್ಧಾರ ಕೈಗೊಳ್ಳಲಿಲ್ಲ. ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಭಾಳ ಮುಖ್ಯವಾಗಿ ಬಂದ ಅನೇಕರಲ್ಲಿ ಡಿ ಬಾಸ್ ಫ್ಯಾನ್ಸ್ ತುಂಬ ಇದ್ದಾರೆ. ಫುಲ್ ಹವಾ ಡಿ ಬಾಸ್ದು. ಹಾಗಾದರೆ ಇದರ ವಿಶೇಷತೆ ಏನು ಅನ್ನೋದನ್ನು ನೋಡೋಣ. ಯಾರ್ಯಾರಿದ್ದಾರೆ, ಯಾವ್ಯಾವ ರೀತಿಯಲ್ಲಿ ಮೊನ್ನೆ ಎಂಟ್ರಿ ಕೊಡುವಾಗಲೇ ಕೆಲವು ಹೇಳಿಕೆಗಳನ್ನು ಕೊಟ್ಟರು. ವಿಶೇಷವಾಗಿ ಕೀರ್ತಿ, ದೊಡ್ಡ ನಟ, ಅವರ ಧರ್ಮರಾಜ್ ಅವರ ಪುತ್ರ ಕೀರ್ತಿ ಧರ್ಮರಾಜ್ ಏನು ನವಗ್ರಹ
ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಯಾಕೆಂದರೆ ದರ್ಶನ್ ಅವರು ತಮ್ಮ ಪ್ರೊಡಕ್ಷನ್ನಲ್ಲಿ ನವಗ್ರಹ ಅಂತ ಒಂದು ಸಿನಿಮಾ ಮಾಡಿದರು. ಆ ನವಗ್ರಹದಲ್ಲಿ 9 ಜನಗಳು ಕೂಡ ಕನ್ನಡ ಚಿತ್ರರಂಗದ ಎಲ್ಲ ವಿಲನ್ಸ್ಗಳ ಮಕ್ಕಳಾಗಿದ್ದರು. ದಿನೇಶ್ ಮಗ ಇದ್ದರು, ಪ್ರಭಾಕರ್ ಮಗ ಇದ್ದರು, ಲೋಕೇಶ್ ಅವರ ಮಗ ಇದ್ದರು, ಹಾಗೆಯೇ ಧರ್ಮರಾಜ್ ಅವರ ಮಗ ಇದ್ದರು. ಎಲ್ಲ ಆ ವಿಲನ್ಸ್ಗಳ ಮಕ್ಕಳನ್ನು ಹಾಕ್ಕೊಂಡು ಆ ಸಿನಿಮಾವನ್ನು ಮಾಡಿದರು. ಸೊ ಹಾಗಾಗಿ ಅದರಲ್ಲಿ ಕೀರ್ತಿ ಧರ್ಮರಾಜ್ ಈ ಸಲ ಬಂದಿದ್ದಾರೆ ಬಿಗ್ ಬಾಸ್ಗೆ. ಇನ್ನಿತರ ಕೆಲವರು ಕೂಡ ದೊಡ್ಡ ಫ್ಯಾನ್ಸ್ ದರ್ಶನ್ ಅವರದ್ದು. ಸೊ ಹಾಗಾಗಿ ಹೇಗಿರುತ್ತೆ ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್. ಬಿಗ್ ಬಾಸ್ನಲ್ಲಿ ಡಿ ಬಾಸ್ ಫಾಲೋವರ್ಸ್, ದೊಡ್ಡ ಮನೆಯಲ್ಲೂ ಪೋರ್ಕಿಯಾದ್ದೇ ಹವಾನ. ಕೊಲೆ 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 ಈ ಒಂದು ಪದವನ್ನ ಕೇಳಿ ಕೇಳಿ ಸಾಕಾಗೋಗಿದೆ. ಇಲ್ಲಿ ಸಾಮಾನ್ಯರು ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಅಷ್ಟು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ಆದ್ರೆ ಪ್ರೇಯಸಿಯನ್ನ ಕೆಣಕಿದ್ದಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕೊಂದ ಆರೋಪದಲ್ಲಿ ಕೋಟ್ಯಾಂತರ ಅಭಿಮಾನಿಗಳ ಡಿ ಬಾಸ್ ದರ್ಶನ್ ದೂರದ ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಸೇರಿ ದರ್ಶನ್ 100 ದಿನ ಪೂರೈಸಿದ್ದಾರೆ. ಈ ನಡುವೆ ಮತ್ತೊಂದು ಸುದ್ದಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಅದೇನು ಅಂದ್ರೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗುವ ಬಿಗ್ ಬಾಸ್ ರಿಯಾಲಿಟಿ ಶೋ. ಬಿಗ್ ಬಾಸ್ ರಿಯಾಲಿಟಿ ಶೋ ನಿನ್ನೆಯಿಂದ ಗ್ರ್ಯಾಂಡ್ ಓಪನಿಂಗ್ ಆಗಿದೆ. ಹಲವು ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸಿದ್ದು 4 ಸ್ಪರ್ಧಿಗಳು ಮಾತ್ರ ಹೆಚ್ಚು ಗಮನ ಸೆಳೆದಿದ್ದಾರೆ. ಅದಕ್ಕೆ ಕಾರಣ ಪೋರ್ಕಿ ಬಾಸ್ ದರ್ಶನ್. ಹೌದು, ಈ ಬಾರಿಯ ಬಿಗ್ ಬಾಸ್ 11ಕ್ಕೆ ಎಂಟ್ರಿ ಕೊಟ್ಟಿರುವ ಧರ್ಮ ಕೀರ್ತಿರಾಜ್ ನಟಿಯರಾದ ಗೌತಮಿ ಜಾಧವ್, ಅನುಷಾ ಫಾಲೋವರ್ಸ್ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅಭಿನಯದ ನವಗ್ರಹ ಸಿನಿಮಾದಲ್ಲಿ ನಟಿಸಿದ ಧರ್ಮ ಕೀರ್ತಿರಾಜ್ ದರ್ಶನ್ ಆಪ್ತರು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗೋ ಮುನ್ನ ಧರ್ಮ ಕೀರ್ತಿರಾಜ್ ವೇದಿಕೆ ಮೇಲೆ ತೂಗುದೀಪ ಪ್ರೊಡಕ್ಷನ್ಗೆ ಧನ್ಯವಾದ ಹೇಳಿದ್ರು. ಇನ್ನು ಇದೇ ವೇಳೆ ದರ್ಶನ್ ದಿನಕರ್ ಹೆಸರನ್ನ ತೆಗೆದುಕೊಂಡ್ರು. ನಟಿ ಅನುಷಾ ಕೂಡ ದರ್ಶನ್ ಫಾಲೋವರ್ಸ್ ಆಗಿದ್ದಾರೆ. ನನಗೆ ದರ್ಶನ್ ಸ್ಥಿತಿ ನೋಡಿ ಕಣ್ಣೀರು ಬರುತ್ತೆ. ಅವರಿಗೆ ಒಳ್ಳೇದಾಗಬೇಕು, ಅವರು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅಂತ ನಟಿ ದಾಸಾ ಪರ ಬ್ಯಾಟಿಂಗ್ ಮಾಡಿದ್ರು. ಬಿಗ್ ಬಾಸ್ ಮನೆಗೆ ನಟಿ ಗೌತಮಿ ಎಂಟ್ರಿ ಆಗಿದ್ದು, ಇವರು ಕೂಡ ದರ್ಶನ್ ಪಕ್ಕಾ ಅಭಿಮಾನಿ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಕೊಲೆ ಕೇಸ್ನಿಂದ ವಿಲನ್ ಪಟ್ಟ ಗಿಟ್ಟಿಸಿಕೊಂಡ ದರ್ಶನ್ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.